ಬೆಂಗಳೂರಲ್ಲೇ ಇತ್ಕೊಂಡು ಯಾನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾ? ಹಾಗಿದ್ರೆ ಬನ್ನಿ ಹೋಗೋಣ ಈ ಮಿನಿ ಯಾನಕ್ಕೆ. ಇದೆ ಟ್ರೆಕ್ ಸ್ಟಾರ್ಟ್ ಅಲ್ಲಿ ವೆದರ್ ಫುಲ್ ಕೂಲು, ಆಮೇಲೆ ನೋಡಿದ್ರೆ ವೆದರ್ ಹಾಟು, ನಾನು ಹಾಟು. ಅರ್ಧ ದಾರಿಯಲ್ಲಿ ಒಂದ್ ವ್ಯೂ ಇತ್ತು ಅಂತ ನಿಂತೆ. ಏನ್ ಸಖತ್ತಾಗಿತ್ತು ಗೊತ್ತಾ? ಆ ವಿಂಡು ವ್ಯೂ ಪರ್ಫೆಕ್ಟ್ ಫಾರ್ ವೀಕೆಂಡು. ಅಲ್ಲೇ ಸ್ವಲ್ಪ ಹೊತ್ತು ಕೂತು ಕಷ್ಟ ಸುಖ ಮಾತಾಡಾದ್ಮೇಲೆ ಅನ್ನಿಸ್ತು, ಈ ಜಾಗದಲ್ಲಿ ಪೋಸ್ಟ್ ಕೊಟ್ಟಿಲ್ಲ ಅಂದ್ರೆ ಅಲ್ಲೇ ಇದ್ದಿದ್ ಬಸವಣ್ಣ ಮೆಚ್ತಾನ? ನೀವೇ ಹೇಳಿ. ಸ್ವಲ್ಪ ವಿಡಿಯೋಸು ಫೋಟೋಸ್ ಎಲ್ಲ ತಗೊಂಡು ಬಸವಣ್ಣನಿಗೆ ನಮಸ್ಕಾರ ಮಾಡಿ ನಮ್ಮ ಪ್ರಯಾಣನ ಕಂಟಿನ್ಯೂ ಮಾಡಿದ್ವಿ. ಸ್ಟಾರ್ಟಿಂಗ್ ಎಲ್ಲ ಬರೀ ಮರ ಗಿಡಗಳು ತುಂಬಿದ ದಾರಿ ಇದ್ರೆ ಈ ಹಾಫ್ ಪಾಯಿಂಟ್ ಆದ್ಮೇಲೆ ಫುಲ್ ಲುಕ್ಕೇ ಚೇಂಜು. ಬರೀ ಕಲ್ಲು ಬೆಂಡೆ ಗುಹೆ, ಗ್ರೀನ್ ಕಲರ್ಸ್ ಎಲ್ಲ ಹೋಗಿ ಎಲ್ಲ ಕಡೆ ಬಂಡೆ ಕಲರ್ಸ್ ಆಗ್ಬಿಟ್ಟಿದೆ. ನಾನೇನೋ ಫುಲ್ ಜೋಶಲ್ಲಿ ಹೋಗ್ತಿದ್ದೆ, ಬಟ್ ನೆಕ್ಸ್ಟ್ ರೂಟ್ ಮ್ಯಾಪ್ ಅಲ್ಲಿ ಗುಹೆ ಒಳಗಡೆ ಹೋಗ್ಬೇಕು ಅಂತಿತ್ತು. ಅದನ್ನ ನೋಡಿ ನನಗ್ ಫುಲ್ ಮೀಟರ್ ಆಫ್ ಆಗೋಗಿತ್ತು. ಆದ್ರೂ ಧೈರ್ಯ ಮಾಡಿ ಒಳಗಡೆ ಹೋದೆ. ಆವಾಗ್ಲೇ ಗೊತ್ತಾಗಿದ್ದು ಇದೊಂದು ಮಿನಿ ಯಾನ ಅಂತ. ಒಳಗೆ ಕೂಗಿದ್ರೆ ಎಕೋ ಬರ್ತಿತ್ತು. ಆಮೇಲೆ ಸೂರ್ಯ ಸಂಧಿಯಿಂದ ಬಗ್ಗಿ ಬಗ್ಗಿ ನೋಡ್ತಿದ್ದ. ಮೇ ಬಿ ಸೂರ್ಯಂಗ್ ನನ್ನ ಮೇಲೆ ಕ್ರಶ್ ಆಗಿತ್ತು ಅನ್ಸತ್ತೆ. ಹೋಗ್ಲಿ ಬಿಡಿ. ಹೊರಗೆ ಬಿಸಿಲು, ಬಟ್ ಒಳಗೆ ತಂಪು ತಂಪು ಕೂಲ್ ಕೂಲ್. ಮಜಾ ಅಂದ್ರೆ ಹೊರಗ್ ಬೀಳೋ ಅಷ್ಟೊತ್ತಿಗೆ ಮಳೆ ಬಂದ್ಬಿಡದ. ಅಯ್ಯೋ, ಆದ್ರೂ ಮಳೆ ನನ್ ಈ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನ ಸ್ಟಾಪ್ ಮಾಡಕ್ ಚಾನ್ಸ್ ಇದೆಯಾ? ನೋ ವೇ, ಚಾನ್ಸೇ ಇಲ್ಲ. ಸೊ ರೇನ್ ಕವರ್ ಹಾಕೊಂಡು ಕಂಟಿನ್ಯೂ ಮಾಡಿದೆ. ಆಮೇಲೆ ನಾನು ಹೋಗಿದ್ದ ದಾರಿ ಫುಲ್ ಪೈಸಾ ವಸೂಲ್, ಥ್ರಿಲ್ಲಿಂಗ್, ಚಾಲೆಂಜಿಂಗ್ ಅಂಡ್ ನ್ಯೂ ಎಕ್ಸ್ಪೀರಿಯನ್ಸ್. ಈ ಜಾಗ ಬೆಂಗಳೂರಿಂದ ಬರೀ 60 ಕಿಲೋಮೀಟರ್. ಟ್ರೆಕ್ ಮಾಡ್ರೇಷನ್ ಈಸಿ, ಬರೀ 2-3 ಕಿಲೋಮೀಟರ್ ನಡಿಬೇಕು. ಅಡ್ವೆಂಚರ್ ಮಾಡಕ್ ಕಷ್ಟ ಆಗತ್ತೆ ಅಂದ್ರೆ ಮಿಡ್ ವೇಲ್ ಕೂಡ ಸೂಪರ್ ವ್ಯೂ ಇದೆ, ಸೊ ನೋಡ್ಕೊಂಡು ಅಲ್ಲಿಂದಾನೆ ಕಳ್ಸ್ಕೊಂಡ್ಬಿಡಿ. ಜಾಗ ಡೀಟೇಲ್ಸ್ ಬೇಕಿದ್ರೆ ಯಾನ ಅಂತ ಕಮೆಂಟ್ ಮಾಡ್ಬಿಡಿ, ನಾನು ನಿಮ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಫೈನಲ್ ಡೆಸ್ಟಿನೇಷನ್ ಬ್ಯೂಟಿಫುಲ್ ಆಗಿದೆ, ಬಟ್ ನಾವು ಬಂದಿದ್ದ ದಾರಿ ಅಂತೂ ಇನ್ನ ಬ್ಯೂಟಿಫುಲ್ ಆಗಿದೆ. ಎಂಜಾಯ್